Hello children, today we are going to learn When Rusty Played Holi, third standard lesson exercise part. A part, answer these questions. Here are 5 questions. So we are going to solve that question answers now first. So A part, questions are one by one we are going to learn that one. So first question, where did the children gather? What was happening there? Children ಎಲ್ಲಿ ಗ್ಯಾದರ್ ಆದರು, ಅಲ್ಲಿ ಏನಾಯಿತು? ಸೊ ಹಿಯರ್ ಈಸ್ ದ ಆನ್ಸರ್. ದ ಚಿಲ್ಡ್ರನ್ ಗ್ಯಾದರ್ಡ್ ಆಟ್ ದ ಕ್ಲಾಕ್ ಟವರ್ ಹತ್ರ ಗ್ಯಾದರ್ ಆದರು. ದೇ ವೇರ್ ಪ್ಲೇಯಿಂಗ್ ಹೋಲಿ ವಿತ್ ಕಲರ್ಸ್ ಆ್ಯಂಡ್ ವಾಟರ್. ಅವರೆಲ್ಲ ಏನು ಮಾಡ್ತಾಯಿದ್ರು? ಕಲರ್ಸ್ ಆ್ಯಂಡ್ ವಾಟರಿಂದ ಹೋಲಿಯನ್ನು ಆಟಾಡ್ತಾ ಇದ್ರು. ಸೊ ಸೆಕೆಂಡ್ ಕ್ವಶನ್, ವಾಟ್ ವೇರ್ ದ ಚಿಲ್ಡ್ರನ್ ಆರ್ಮ್ ವಿತ್? ಚಿಲ್ಡ್ರನ್ ಎದರಿಂದ ಕೈಯಲ್ಲಿ ಏನನ್ನ ಹಿಡ್ಕೊಂಡಿದ್ರು? ದ ಚಿಲ್ಡ್ರನ್ ವೇರ್ ಆರ್ಮ್ಡ್ ವಿತ್ ಬೈಸಿಕಲ್ ಪಂಪ್ಸ್ ಆರ್ ಪಂಪ್ಸ್ ಮೇಡ್ ಫ್ರಮ್ ಬ್ಯಾಂಬೂ ಸ್ಟೆಮ್ಸ್ from which colorful water was spouting out. ಚಿಲ್ಡ್ರನ್ಸ್ ಎಲ್ಲ ಬೈಸಿಕಲ್ ಪಂಪ್ಸ್ ಮತ್ತು ಬ್ಯಾಂಬೂ ಸ್ಟೆಮ್ಸನ್ನು ಇಟ್ಕೊಂಡಿದ್ರು. ಅದರಿಂದ ಕಲರ್ಫುಲ್ ವಾಟರ್ ಏನು ಮಾಡ್ತಾಯಿತ್ತು? ಸ್ಪುಟಿಂಗ್ ಔಟ್, ಹೊರಗಡೆ ಬರ್ತಾಯಿತ್ತು. ಸೊ ಥರ್ಡ್ ಒನ್, ವೈ ವಾಸ್ ರುಸ್ಟಿ ಬ್ಲೈಂಡೆಡ್? ರುಸ್ಟಿ ಯಾಕೆ ಬ್ಲೈಂಡ್ ಆದ? ರುಸ್ಟಿ ವಾಸ್ blinded because a jet of black water came flying onto his face. ರುಸ್ಟಿ ಬ್ಲೈಂಡೆಡ್ ಆದ ಯಾಕೆಂದರೆ ಅ ಜೆಟ್ ಆಫ್ ಬ್ಲ್ಯಾಕ್ ವಾಟರ್ ಏನಾಯಿತು? ಆನ್ ಫೇಸ್ ಮೇಲೆ ಬಂದು ಬಿದ್ದುಬಿಡ್ತು. ಫಾರ್ ದ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅವನಿಗೆ ಏನೂ ಕಾಣಿಸ್ತಾ ಇರಲಿಲ್ಲ. ಸೊ ದ್ಯಾಟ್ ಈಸ್ ರುಸ್ಟಿ ವಾಸ್ ಬ್ಲೈಂಡೆಡ್. ದೆನ್ ಫೋರ್ತ್ ಒನ್, why was Suri hiding? What did he do to keep himself away from all his friends? ಯಾಕೆ ಸೂರಿ ಬಚ್ಚಿಟ್ಕೋತಾ ಇದ್ದ, ಹೈಡ್ ಮಾಡ್ತಾ ಇದ್ದ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಹೈಡ್ ಮಾಡೋಕ್ಕೋಸ್ಕರ ಅವನು ಏನು ಮಾಡ್ದ? ಸೂರಿ dreaded ಹೋಲಿ and therefore he decided to spend the day in a state of siege. He had set up camp in his mother's kitchen to keep hungry away from all his friends. ಅವನೇನು ಮಾಡ್ತಾನೆ ಅಂತಂದರೆ ಸೂರಿ ದ್ಯಾಟ್ ತುಂಬ ಹೆದರ್ಕೋತಾ ಇರ್ತಾನೆ ಹೋಲಿ ಫೆಸ್ಟಿವಲ್ಗೆ. ಸೊ ದ್ಯಾಟ್ಸ್ ವೈ ಅವನೇನು ಮಾಡ್ತಾನೆ, ಪೂರ ದಿನ ದ್ಯಾಟ್ ಕಿಚನಲ್ಲಿ ಕಾಲವನ್ನು ಟೈಮ್ ಸ್ಪೆಂಡ್ ಮಾಡಬೇಕು. ಬಿಕಾಸ್ ಹಂಗ್ರಿ ಫೀಲ್ ಆದರೆ ಕಿಚನಲ್ಲಿ ತಿನ್ನೋಕ್ಕೆ ಎಲ್ಲ ಥಿಂಗ್ಸು ಸಿಗುತ್ತೆ ಅನ್ನೋ ಇಂಟೆನ್ಷನಿಂದ ಅವನೇನು ಮಾಡ್ತಾನೆ, ಕಿಚನಲ್ಲಿ ಹೈಡ್ ಮಾಡ್ಕೋತಾನೆ, ಬಚ್ಚಿಟ್ಕೋತಾನೆ. ಸೊ ಫಿಫ್ತ್ ಒನ್, ಹೌ ಡಿಡ್ ಎವ್ರಿ ಒನ್ ರೀಚ್ ಸೂರಿ? ಎಲ್ಲರೂ ಸೂರಿಯನ್ನು ಹೇಗೆ ತಲುಪಿದರು? ಎವ್ರಿ ಒನ್ ಯೂಸ್ಡ್ ಅ ಲ್ಯಾಡರ್ ಟು ಎಂಟರ್ ಇನ್ ಟು ದ ಕಿಚನ್ ಬೈ ದ ಸ್ಕೈಲೈಟ್. ಎಲ್ಲರೂ ಏನು ಮಾಡಿದರು? ಲ್ಯಾಡರನ್ನು ತೊಗೊಂಡ್ಬಿಟ್ಟು, ಸ್ಕೈಲೈಟ್ ಮೀನ್ಸ್ ಬಾಲ್ಕನಿ, ಓಕೆ. ಸೊ ಬಾಲ್ಕನಿಯಿಂದ ಏನು ಮಾಡಿದರು? ಎಂಟ್ರಿಯನ್ನು ಕೊಟ್ಟರು. ಮೂವ್ ಆನ್ ಟು ದ ಬಿ ಪಾರ್ಟ್. ರೀಡ್ ದ ಎಕ್ಸ್ಟ್ರಾಕ್ಟ್ಸ್ ಫ್ರಮ್ ದ ಸ್ಟೋರಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಹಿಯರ್ ಸಮ್ ಡೈಲಾಗ್ಸ್ ದೇ ಹ್ಯಾವ್ ಗಿವನ್. ಅಕಾರ್ಡಿಂಗ್ ಟು ದಟ್ ಕನ್ವರ್ಸೇಷನ್ ವಿ ಹ್ಯಾವ್ ಟು write the answers. So first one, they were like colorful demons and Rusty could not distinguish one from the other. ಅವರೆಲ್ಲ ಕಲರ್ಫುಲ್ ಡೆಮಾನ್ಸ್ ಅಂದರೆ ಮಾನ್ಸ್ಟರ್ಸ್ ಥರ ಕಾಣ್ತಾ ಇದ್ರು. ಸೊ ರುಸ್ಟಿಗೆ ಒಬ್ಬರಿಂದ ಒಬ್ಬರು ಯಾರು ಅಂತ ಗುರ್ತು ಹಿಡಿಯೋಕ್ಕೆ ಆಗಲಿಲ್ಲ. ಸೊ ಹೂ ಆರ್ ದೇ? ಹಿಯರ್ ಈಸ್ ದ ಆನ್ಸರ್. ದೇ ಆರ್ ರಣಬೀರ್ಸ್ ಫ್ರೆಂಡ್. ಅವರೆಲ್ಲ ಯಾರು ಅಂತಂದರೆ ರಣಬೀರ್ಸ್ ಫ್ರೆಂಡ್. ಬಿ ಪಾರ್ಟ್ ಫಸ್ಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಒನ್,
Why have they been referred to as colorful demons? ಅವರೆಲ್ಲ ಕಲರ್ಫುಲ್ ಡೆಮಾನ್ಸ್ ಆಗಿ ಯಾಕೆ ಕಾಣ್ತಾ ಇದ್ರು? ಬಿಕಾಸ್ ದೇ ಹ್ಯಾವ್ ಬೀನ್ ರೆಫರ್ಡ್ ಟು ಆಸ್ ಕಲರ್ಫುಲ್ ಡೆಮಾನ್ಸ್ ಆಸ್ ದೇ ಲುಕ್ಡ್ ಸ್ಕೇರಿ ವಿತ್ ಕಲರ್ ಆನ್ ದರ್ ಫೇಸಸ್. ಅವ್ರ ಫೇಸಸ್ ಮೇಲೆ ತುಂಬ ಕಲರ್ಸ್ ಇರೋದ್ರಿಂದ ಅವರೆಲ್ಲ ಹೇಗೆ ಕಾಣಿಸ್ತಾ ಇದ್ರು? ದ್ಯಾಟ್ ಕಲರ್ಫುಲ್ ಡೆಮಾನ್ಸ್ ಥರ ಕಾಣಿಸ್ತಾ ಇದ್ರು. ದೆನ್ ಸೆಕೆಂಡ್ ಒನ್, ನೌ ಯು ಆರ್ ಒನ್ ಆಫ್ ಅಸ್ ಕಮ್. ಈಗ ನೀನು ಕೂಡ ನಮ್ಮ ಥರನೇ ಆಗಿದ್ದೀಯಾ, ನಮ್ಮ ಜೊತೆ ಬಾ ಅಂತ ಯಾರು ಕರೀತಾರೆ? ಹೂ ಸೇಡ್ ದೀಸ್ ವರ್ಡ್ಸ್? ಯಾರು ಹೇಳ್ತಾರೆ? ದ್ಯಾಟ್ ಈಸ್ ರಣಬೀರ್ ಸೇಡ್ ದೀಸ್ ವರ್ಡ್ಸ್. ರಣಬೀರ್ ಅದನ್ನು ಹೇಳ್ತಾನೆ. ಸೆಕೆಂಡ್ ಒನ್, ಹೂ ಈಸ್ ಯು? ಹಾಗಾದರೆ ಯಾರಿಗೆ ಹೇಳ್ತಾ ಇದ್ದಾನೆ? ಟು ದ ರುಸ್ಟಿ. ನೆಕ್ಸ್ಟ್ ಸಿ ಪಾರ್ಟ್. ವೈ ಡಿಡ್ ದ ಸ್ಪೀಕರ್ ಸೇ ದಿಸ್? ಸ್ಪೀಕರ್ ಯಾವುದಕ್ಕೋಸ್ಕರ ಹೇಳಿದ್ರಿ ಇದನ್ನ? ದ ಸ್ಪೀಕರ್ ಸೇಡ್ ದಿಸ್ ಬಿಕಾಸ್ ರುಸ್ಟಿ ವಾಸ್ ಆಲ್ಸೋ ಡ್ರೆಂಚ್ಡ್ ಇನ್ ಕಲರ್ ಆ್ಯಂಡ್ ಲುಕ್ ಲೈಕ್ ಹೀಸ್ ಫ್ರೆಂಡ್ಸ್. ಯಾವಾಗ ಅವರೆಲ್ಲ ಕಲರ್ ಹಚ್ತಾರೆ ರುಸ್ಟಿನೂ ಕೂಡ ಅವ್ರ ಥರ ಸೇಮ್ ಆಗಿ ಕಾಣಿಸ್ತಾ ಇರ್ತಾನೆ. ಸೊ ದ್ಯಾಟ್ಸ್ ವೈ ದೇ ಟೋಲ್ಡ್ ದ್ಯಾಟ್ ನೌ ಯು ಆರ್ ಒನ್ ಆಫ್ ಅಸ್, ಕಮ್. Now move on to the understanding words. Choose the correct word from the brackets and fill in the blanks. We have to choose the correct words from the brackets and write down in the blanks. A male lion has a dash. These words pronounce same but meanings are different. M-A-N-E main, M-A-I-N main. The lion has a dash. So answer is M-A-N-E main. Main means neck side ಇರುವಂಥ hairs, thick long hairs which animals have their neck side, that is called as mane. M-A-N-E mane. Then second one, I can dash my reflection in the mirror. S-E-A-C, S-E-E-C. They both are pronounced same. S-E-A-C means nadi or samudra. S-E-E-C ಅಂದರೆ ನೋಡುವಂಥದ್ದು. So here I can see. S-E-E-C. I can see my reflection in the mirror. Next third one, fishes breathe dash their gills. So through fishes ಎದರಿಂದ? ಗಿಲ್ಸಿಂದ ಬ್ರೀದ್ ಮಾಡ್ತವೆ. ಸೊ ದ್ಯಾಟ್ ಈಸ್ THROUGH, through gills. So here I will dash a letter to my friend. W-R-I-T write, R-I-G-H-T write. So here W-R-I-T-E write is correct. Move on to the fifth one. The sky is dash. B-L-U-E blue, B-L-E-W blue. So this is B-L-U-E blue. That is B-L-U-E blue. Move on to the next part, understanding the rules part. So read these sentences. Priya goes to Chandigarh by bus. Ravi likes to sing. So highlighted of goes and likes are simple present tense. These are the simple present tense. So which is the highlighted word show action? No, that take place as present tense. That is called as simple present tense. So here we have to complete this sentence with the present tense form with the help of bracket words.
Mohit dash up at 6 o'clock every day. So here we have to write that gets up. She dash in Delhi. Live. So she lives in Delhi. She lives in Delhi. Third one, the sun rise is there. So we have to write here rises in the east. They dash speak French very well. They speaks French very well. My sister always reads. My sister always reads the story aloud to me. So these are all simple present tense. So now next part. Now read these sentences. Rahul played the piano well. Here is played. You can see that highlighted word. The horse jumped over the fence. So here jumped is a highlighted word. The highlighted words is called as simple past tense. So what is that simple past tense? Simple past tense andre ಏನು? ಸೊ ವೆನ್ ವಿ ಟಾಕ್ ಆ್ಯಂಡ್ ರೈಟ್ ಅಬೌಟ್ ದ ಪಾಸ್ಟ್ ಆಗ ಹೋಗಿರೋದ್ರ ಬಗ್ಗೆ ಮಾತಾಡ್ತೀವಲ್ವಾ, ಸೊ ಅದಕ್ಕೇನಂತ ಕರಿತೀವಿ? ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಕರಿತೀವಿ. ಸೊ ಅದು ಹೇಗೆ ಕನ್ವರ್ಟೆಡ್ ಆಗುತ್ತೆ ಅಂತಂದರೆ ಇ ಡಿ ಆ್ಯಡ್ ಆಗುತ್ತೆ, ವರ್ಬ್ಸಿಗೆ ಇ ಡಿ ಆ್ಯಡ್ ಆಗುತ್ತೆ ಯಾವುದೇ ಇರಲಿ. ಫಾರ್ ಎಕ್ಸಾಂಪಲ್ ಪ್ಲೇ, ಇ ಡಿ ಆ್ಯಡ್ ಆದರೆ ಪ್ಲೇಡ್. ಜಂಪ್, ಇ ಡಿ ಆ್ಯಡ್ ಆದರೆ jumped in past tense. But sometimes ಏನಾಗುತ್ತೆ ಅಂದರೆ verb change completely when talking about the past tense. Sometimes ನಾವು ವರ್ಬ್ಸ್ ಏನು ಮಾಡ್ತೀವಿ, ಚೇಂಜಸನ್ನು ಮಾಡ್ತೀವಿ ಪಾಸ್ಟ್ ಟೆನ್ಸನ್ನು ಹೇಳಬೇಕಾದ್ರೆ. ಫಾರ್ ಎಕ್ಸಾಂಪಲ್, ಐ ವೆಂಟ್ ಟು ಬಸ್ ಸ್ಟಾಪ್ ಟು ರಿಸೀವ್ ಮೈ ಫ್ರೆಂಡ್. ಸೊ ಹಿಯರ್ ಗೋ ಇದ್ದಿದ್ದು ಪ್ರೆಸೆಂಟ್ ಟೆನ್ಸಲ್ಲಿ ಏನಾಗುತ್ತೆ, ಇಲ್ಲಿ ಟೋಟಲಿ ಚೇಂಜ್ ಆಗಿಬಿಟ್ಟು ವೆಂಟ್ ಆಗುತ್ತೆ. ಲೈಕ್ ದ್ಯಾಟ್ ಬೈ ಇದ್ದಿದ್ದು ಬಾಟ್ ಆಗುತ್ತೆ. ಸೊ ಸಮ್ ವರ್ಬ್ಸ್ ಚೇಂಜಸ್ ಕಂಪ್ಲೀಟ್ಲಿ, ಸಮ್ ವರ್ಬ್ಸ್ ಚೇಂಜಸ್ ಟು ಸಿಂಪ್ಲಿ ಆ್ಯಡ್ ಇ ಡಿ ಫಾರ್ಮ್. ಓಕೆ, so here is B part. Complete these sentence with the past tense form of the verbs in the bracket. They have given the bracket words here. We have to change these bracket words into the past form. We dash Mrs. Sen last week. So meet past tense is met. M-E-T, met. Then second one, it dash rain heavily last night. So rain past tense is rained. Okay, so here Swati dash in the park yesterday. Play is here. The past tense of play is played. Then they dash build a new house in their village. So build past tense is built. Vineet dash sit on the chair. Sit past tense is sat on the chair. Here you can notice, children, some words are added ed with their word, but some words completely change, like meet, met, build, built, sit, sat. So some verbs changes like this in the past tense form. So here are pronunciation part, that is attach, bitter, settle, button, battle, little, letter, pattern, attract, Twitter, bottle, cotton. One more time. Attach, bitter, settle, button, battle, little, letter, pattern,
attract, twitter, bottle and cotton.